ಕರ್ತನ ಪರಿಶುದ್ಧುಳ ನಾಮಕ್ಕೆ ಮಹಿಮೆ ಉಂಟಾಗಲಿ. ತಿರುಗಿ ಮತ್ತೊಂದು ಸಾರಿ ದೇವರ ಸಮ್ಮುಖದಲ್ಲಿ ಬರುವಂತೆ ಕರ್ತನು ಕೊಟ್ಟ ಕೃಪೆಗಾಗಿ ತಂದೆಯಾದ ದೇವರಿಗೆ ನಾನು ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವನಾಗಿರುತ್ತೇನೆ. ದೇವರು ಪ್ರೀತಿಸುವಂಥ ದೇವರ ಪ್ರೀತಿಯ ಜನರೇ ಹಾಗೂ ಸಹೋದರ ಸಹೋದರಿಯರೇ, ವಿಶೇಷವಾಗಿ ಈ ದಿನ ಮತ್ತೊಂದು ಸಾರಿ ದೇವರ ವಚನದ ಮೂಲಕವಾಗಿ ನಾವು ಬಲ ಹೊಂದಿಕೊಳ್ಳುವುದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಕ್ಷಣ ಹೊತ್ತು ನಾವು ದೇವರ ಪಾದದಲ್ಲಿ ಕುಳಿತುಕೊಳ್ಳುವಂಥವರಾಗಿರೋಣ. ದೇವರ ವಚನದಿಂದ ಒಂದು ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ಹೊಸ ಒಡಂಬಡಿಕೆ ಪುಸ್ತಕ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 17ನೇ ವಚನ. ಹೊಸ ಒಡಂಬಡಿಕೆ ಪುಸ್ತಕ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 17ನೇ ವಚನ. ಅಲ್ಲಿ ದೇವರ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ. ಅಲ್ಲಿ ದೇವರ ವಚನ ಹೀಗೆ ಧ್ಯಾನ ಮಾಡುವಂಥವರಾಗಿರುತ್ತೇವೆ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಕರ್ತನಿಗೆ ಮಹಿಮೆ ಉಂಟಾಗಲಿ. ಈ ವಚನ ಭಾಗದಲ್ಲಿ ನಾವು ಕಲಿಯುವಂಥ ವಿಷಯ ಏನು ಎಂಬುದಾಗಿ ನೋಡಬೇಕಾದರೆ, ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯನ್ನು ಬರೆಯುವಂಥವನಾಗಿದ್ದಾನೆ. ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯನ್ನು ಯಾಕೆ ಬರೆದನು ಎಂಬುದಾಗಿ ನಾವು ನೋಡುವಾಗ, ಕೊರಿಂಥ ಸಭೆಯಲ್ಲಿ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯ ಜನರ ಒಡನಾಟವನ್ನು, ಅವರ ಪ್ರತಿದಿನದ ಜೀವಿತವನ್ನು ಅಪೊಸ್ತಲನಾದ ಪೌಲನು ನೋಡಿದ್ದನು. ಅಪೊಸ್ತಲನಾದ ಪೌಲನು ತಾನು ಸೇವೆಯ ಕಾರ್ಯಗಳಲ್ಲಿ, ಸೇವೆಯ ದಿನಗಳಲ್ಲಿ ಸುವಾರ್ತೆ ಕಾರ್ಯಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಕೊರಿಂಥ ಪಟ್ಟಣಕ್ಕೆ ಅನೇಕ ಸಾರಿ ಹೋದನು. ಕೊರಿಂಥ ಪಟ್ಟಣದ ಜನರೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡಿದ್ದನು. ಇದನ್ನು ಒಡನಾಟ ಇಟ್ಟುಕೊಂಡಿರುವಂಥ ಅಪೊಸ್ತಲನಾದ ಪೌಲನು, ಅವರು ದೇವರ ಮಕ್ಕಳೆಂಬುದಾಗಿ ಹೇಳಿಕೊಂಡರೂ ಸಹ, ಕ್ರಿಸ್ತನ ಮಕ್ಕಳು ಎಂಬುದಾಗಿ ಜೀವಿಸಿದರೂ ಸಹ, ಅವರಲ್ಲಿ ತಮ್ಮ ದೇಹದ ವಿಷಯದ ಕುರಿತಾಗಿ ತಪ್ಪಿ ಹೋಗ್ತಾ ಇದ್ರು. ತಮ್ಮ ದುರ್ನಡತೆಯ ವಿಷಯದ ಕುರಿತಾಗಿ ತಮ್ಮ ಮನಸ್ಸಿಗೆ ಬಂದ ರೀತಿಯಲ್ಲಿ ಅವರು ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ನಾವು ಅಲ್ಲಿ ನೋಡುವಂಥವರಾಗಿದ್ದೇವೆ. ಇದನ್ನು ಅರಿತಂತ ಪೌಲನು, ಇದನ್ನು ಕಂಡುಕೊಂಡಂತ ಪೌಲನು, ಇದನ್ನು ಕಣ್ಣಾರೆ ಕಂಡಂತ ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯ ಜನರಿಗೆ ಹೇಳ್ತಾ ಇದ್ದಾನೆ ಏನಂತಂದ್ರೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನೆಂಬುದಾಗಿ. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಎಂಬುದಾಗಿ ಅಪೊಸ್ತಲನಾದ ಪೌಲನು ಜನರಿಗೆ ಹೇಳುತ್ತಾ ಇದ್ದಾನೆ. ಇಲ್ಲಿ ಏನನ್ನು ಹೇಳ್ತಾ ಇದ್ದಾನೆ ಎಂಬುದಾಗಿ, ಯಾವನಾದರೂ ದೇವರ ಆಲಯವನ್ನು, ಅಂದರೆ ದೇವರ ಆಲಯ ಯಾವುದು ಎಂಬುದಾಗಿ ನಾವು ಫಸ್ಟ್ ತಿಳಿದುಕೊಳ್ಳಬೇಕಾಗೈತಿ. ಪ್ರಿಯ ದೇವರ ಜನರೇ, ಇವತ್ತು ಅನೇಕ ಕ್ರೈಸ್ತರು, ಅನೇಕ ಕ್ರೈಸ್ತಿಯ ಜನರು ತಿಳಿದುಕೊಳ್ಳುತ್ತಾ ಇದ್ದಾರೆ, ದೇವರ ಆಲಯ ಎಂಬುದಾಗಿ ಹೇಳಬೇಕಾದ್ರೆ ಒಂದು ಕಟ್ಟಡ ಅವರ ನೆನಪಿಗೆ ಬರುವಂಥದ್ದಾಗೈತಿ. ಒಂದು ಸುಂದರವಾದ 4 ಮೂಲೆ ಇರುವಂಥ ಒಂದು ಸುಂದರವಾದ ಕಟ್ಟಡ, ಒಂದು ಚರ್ಚು, ಒಂದು ಶಿಲುಬೆ, ಒಂದು ಸುಂದರವಾಗಿರುವಂಥ ಭವ್ಯವಾದ ಒಂದು ಸುಂದರವಾದ ಭವನ ಇವತ್ತು ಅನೇಕರ ನೆನಪಿಗೆ, ಅನೇಕರ ಹೃದಯದಲ್ಲಿ ಬರುವಂಥದ್ದಾಗೈತಿ. ಇದೇ ದೇವರ ಆಲಯ. ಚರ್ಚೆ ದೇವರ ಮನೆ. ಈ ಚರ್ಚೆ ಸುಂದರವಾಗಿರಬೇಕು, ಈ ಮನೆ ಪವಿತ್ರವಾಗಿರಬೇಕು, ಈ ಆಲಯದು ಶುದ್ಧವಾಗಿಟ್ಟುಕೊಳ್ಳಬೇಕೆಂಬುದಾಗಿ ಇವತ್ತು ಅನೇಕ ಜನರು ತಿಳಿದುಕೊಳ್ಳುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕಂದರೆ ಇವತ್ತು ಮನುಷ್ಯನ ಜ್ಞಾನ ಅಷ್ಟರ ಮಟ್ಟಿಗೆ ಇರುವಂಥದ್ದಾಗೈತಿ. ಯಾಕೆ ವಿಷಯದ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಅಂದು ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯ ಜನರಿಗೂ ಸಹ ಅವರ ಜೀವಿತವನ್ನು ನೋಡಿದನು, ಅವರ ಜೀವಿತವನ್ನು ತಿಳಿದುಕೊಂಡಿದ್ದನು. ತಿಳಿದುಕೊಂಡಂತ ಅವನು, ಅವರು ಎಷ್ಟರ ಮಟ್ಟಿಗೆ ದೇವರ ಆಲಯದ ವಿಷಯದ ಕುರಿತಾಗಿ ಚಿಂತಿಸುತ್ತಾ ಇದ್ದಾರ, ಎಷ್ಟರ ಮಟ್ಟಿಗೆ ದೇವರ ಆಲಯದ ಬಗ್ಗೆ ಅವರಿಗೆ ಭಯ ಇದೆ ಎಂಬುದಾಗಿ ತಿಳಿದುಕೊಂಡಂತ ಅಪೊಸ್ತಲನಾದ ಪೌಲನು ನೇರವಾಗಿ ಅವರ ಜೊತೆಗೆ ಮಾತನಾಡ್ತಾ ಇದ್ದಾನೆ. ಏನಂತಂದ್ರೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ದೇವರ ಆಲಯ ಎಂಬುದಾಗಿ ಹೇಳಬೇಕಾದ್ರೆ ಸುಂದರವಾಗಿ ಕಟ್ಟಿರುವಂತ ಒಂದು ಭವನ, ಒಂದು ಚರ್ಚ್, ಒಂದು ಮಂದಿರ, ಈ ಒಂದು ಮಸ್ಜಿದಿ, ಒಂದು ದೇವಸ್ಥಾನವಾಗಲಿ, ಇದು ನಮಗೆ ಪ್ರಾಮುಖ್ಯವಾದಂಥದ್ದಲ್ಲ. ಅದು ದೇವರ ಬಳಿಯಲ್ಲಿ ನಾವು ಆರಾಧನೆ ಮಾಡುವುದಕ್ಕಾಗಿ ಅಲ್ಲಿ ಹೋಗಿ ಕುಳಿತುಕೊಂಡಾಗ ಒಂದು ಗಾಂಭೀರ್ಯತೆ, ಒಂದು ನಮ್ರತೆ, ಒಂದು ಪ್ರತ್ಯೇಕವಾದಂಥ ಒಂದು ಸ್ಥಳ ನಮಗೆ ಅದು ಕಾಣಿಸುವಂಥದ್ದಾಗೈತಿ. ಆದರೆ ಅದನ್ನು ಒಂದು ಸೈಡ್ ಇಟ್ಟುಕೊಳ್ಳೋಣ ನಾವು. ಯಾಕಂದ್ರೆ ಲೋಕದಲ್ಲಿದ್ದೇವೆ, ನಾವು ಅದನ್ನು ಒಂದು ಸೈಡ್ ಇಟ್ಟು ಬಿಡೋಣ. ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯ ನಾವು ಧ್ಯಾನ ಮಾಡಬೇಕಾಗೈತಿ, ನಾವು ಕಲಿಯಬೇಕಾಗೈತಿ. ಪ್ರಿಯ ದೇವ ಜನರೇ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಎಂಬುದಾಗಿ ನಾವು ನೋಡುವಂತ ದೇವರ ಆಲಯ ಎಂಬುದಾಗಿ ಹೇಳಬೇಕಾದ್ರೆ ಅದು ನಮ್ಮ ಶರೀರ,
ನಮ್ಮ ಶರೀರ ದೇವರ ಸ್ಪಷ್ಟವಾಗಿ ಮಾತಾಡ್ತಾನೆ ಅಪೊಸ್ತಲನಾದ ಪೌಲನು, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀನೇ. ಆ ಆಲಯವು ನೀನೇ. ನನ್ನ ಸಹೋದರನೇ, ನನ್ನ ಸಹೋದರಿಯೇ, ದೇವರು ಪ್ರೀತಿಸುವ ದೇವರ ಮಕ್ಕಳೇ, ಈ ಸಂದೇಶವನ್ನು ಆಲಿಸುವಂತ ಪ್ರಿಯ ಸಹೋದರ ಸಹೋದರಿಯರೇ, ದೇವ ಜನರೇ, ಆ ಆಲಯವು ನೀವೇ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾವ ಆಲಯ? ಕಟ್ಟಡ ಅಲ್ಲ, ಕಲ್ಲಿನಿಂದ ಕಟ್ಟಿದ್ದಲ್ಲ, ಕಬ್ಬಣ ಅಥವಾ ಪಿಲ್ಲರ್ ಹಾಕಿ ಅಥವಾ ಛತ್ ಹಾಕಿ ಸ್ಲ್ಯಾಬ್ ಹಾಕಿ RCC ಹಾಕಿ ಒಂದು ಸುಂದರವಾದ ಭವ್ಯವಾದ ಒಂದು ಕಟ್ಟಡವನ್ನು ಕಟ್ಟಿದಲ್ಲ, ಆ ಆಲಯದ ಕುರಿತಾಗಿ ಮಾತನಾಡ್ತಾ ಇಲ್ಲ ಇಲ್ಲಿ ಅಪೊಸ್ತಲನಾದ ಪೌಲನು. ನಿನ್ನ ಆಲಯದ ವಿಷಯದ ಕುರಿತಾಗಿ, ದೇವರು ನಿನ್ನೊಳಗೆ ಆಲಯ ಮಾಡಿದನಲ್ಲ, ಪವಿತ್ರವಾದ ಹೃದಯವನ್ನು ದೇವರ ನಿನಗೆ ಕೊಟ್ಟಿದನಲ್ಲ, ನಿನ್ನ ಶರೀರದ ಒಳಗೆ ದೇವರ ಪವಿತ್ರ ಆತ್ಮನ ಉಸಿರು ವಾಸ ಮಾಡ್ತಾ ಇದೆಯಲ್ಲ, ಆ ಹೃದಯದ ಬಗ್ಗೆ ದೇವರು ಮಾತನಾಡ್ತಾ ಇದ್ದಾರೆ. ಅಲ್ಲಿ ಅವತ್ತು ಕೊರೆಂತ ಸಭೆಯ ಜನರು ತಪ್ಪಿ ಹೋಗ್ತಾ ಇದ್ರು, ಅವರ ದಾರಿ ತಪ್ಪಿ ನಡೀತಾ ಇದ್ರು, ನಂಬಿಕೆಯಲ್ಲಿ ಇಲ್ಲ, ವಿಶ್ವಾಸದಲ್ಲಿ ಕಂಡು ಬರಲಿಲ್ಲ, ಹೆಸರಿಗೆ ಕ್ರೈಸ್ತರೆಂಬುದಾಗಿ ಕಾಣಲ್ಪಟ್ಟಿದ್ದರು, ಹೆಸರಾಗಿ ದೇವರ ಭಯದಲ್ಲಿ ಭಕ್ತಿಯಲ್ಲಿ ಕಾಣಲ್ಪಟ್ಟಿದ್ದರು, ನೇಮ ನಿಷ್ಠೆಗಳನ್ನು ಮಾಡುವುದರಲ್ಲಿ ತಪ್ಪಿ ಕೈ ಎತ್ತಿದಂತ ಕೈಯವರದು. ಹಬ್ಬಗಳಾಗಲಿ, ಹರಿದಿನಗಳಾಗಲಿ, ಪಂಚಾಶತಮದ ದಿನಗಳಾಗಲಿ, ಏನ್ ಬಂದ್ರು ಯೆರೂಸಲೇಮಿನ ದೇವಾಲಯದ ವಿಷಯದ ಕುರಿತಾಗಲಿ ಯಾವುದೇ ಹಬ್ಬಗಳು ಬರಲಿ, ಸಂಭ್ರಮ ಸಡಗರದಿಂದ ಮಾಡ್ತಾ ಇದ್ರೆ. ಆದರೆ ನನ್ನ ಸಹೋದರ ಸಹೋದರಿಯರೇ, ತಮ್ಮ ದೇಹವೆಂಬ ದೇವಾಲಯದ ವಿಷಯದ ಕುರಿತಾಗಿ ತಪ್ಪಿ ಹೋಗಿದ್ದರು, ತಮ್ಮ ದೇಹವೆಂಬ ದೇವಾಲಯದ ವಿಷಯದ ಕುರಿತಾಗಿ ದುರ್ನಡತೆಯಲ್ಲಿದ್ದರು. ಇದನ್ನು ಕಂಡಂತ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾರೆ, ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ನೀವು ದೇವರ ಆಲಯವನ್ನು ಕೆಡಿಸ್ತಾ ಇದ್ದೀರಿ, ಈ ಆಲಯವನ್ನು ಕೆಡಿಸ್ತಾ ಇದ್ದೀರಿ, ನಿಮ್ಮ ದೇಹವೆಂಬ ದೇವಾಲಯವನ್ನು ಕೆಡಿಸ್ತಾ ಇದ್ದೀರಿ. ಅದಕ್ಕೆ ಹೇಳ್ತದೆ ಅಪೊಸ್ತಲನಾದ ಪೌಲನು, ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ ಆಗಿದ್ದೀರಿ. ದೇವರು ನಿನ್ನನ್ನು ಉಂಟು ಮಾಡಿರುವಂಥದ್ದು, ದೇವರು ನಿನ್ನನ್ನು ಆರಿಸಿಕೊಂಡಂಥದ್ದು, ದೇವರು ನಿನಗೆ ಕೊಟ್ಟ ಆಯುಷ್ಕಾಲ 30 ವರ್ಷ, 40 ವರ್ಷ, 20 ವರ್ಷ, 60 ವರ್ಷ, 100 ವರ್ಷ, ಈ ಕೊಟ್ಟಂತ ಆಯುಷ್ಕಾಲ ನಿನಗೆ ಇಷ್ಟ ಬಂದ ಹಾಗೆ ಜೀವನ ಮಾಡೋದಕ್ಕಾಗಿ. ಎಲ್ಲ ಸಹೋದರನೇ ಸಹೋದರಿಯರೇ, ದೇವರ ಮಕ್ಕಳೇ, ಈ ಲೋಕದಲ್ಲಿ ನಾವು ಬಂದಿದ್ದೇವೆ. ಲೋಕದ ವೈಭವ, ಆಡಂಬರ, ಲೋಕದ ನೇಮ ನಿಷ್ಠೆಗಳನ್ನು ಅನುಸರಿಸಿ ನಾವು ಲೋಕದಲ್ಲಿ ಜೀವಿಸಿ ಒಂದು ದಿನ ಸಾವನ್ನು ಹೊಂದಿ ಹೋಗಬೇಕೆಂಬುದಾಗಿ ತಿಳಿದುಕೊಂಡಿದ್ದರೆ ಅದು ತಪ್ಪು. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರ ಅವನನ್ನು ಕೆಡಿಸ್ತಾನೆ. ನೀನು ದೇವರ ಆಲಯವನ್ನು ಕೆಡಿಸ್ತಾ ಇದೀಯಾ? ನೀನು ದೇವರ ಮನೆಯನ್ನು ಕೆಡಿಸ್ತಾ ಇದೀಯಾ? ದೇವರ ಮನೆಯನ್ನು ಹೊಲಸು ಮಾಡ್ತಾ ಇದೀಯಾ? ದೇವರ ಮನೆಯಲ್ಲಿ ದೇವರಿಗೆ ಸ್ಥಳ ಕೊಡ್ತಾ ಇಲ್ಲ, ಬದಲಾಗಿ ಸೈತಾನನಿಗೆ ಸ್ಥಳ ಕೊಟ್ಟಿದ್ದಿ. ನಿನ್ನ ಈ ದೇಹದ ಮೇಲೆ ಅಧಿಕಾರ ನಿನಗಿಲ್ಲ, ಕ್ರಿಸ್ತ ಯೇಸುವಿಗೆ ಅಧಿಕಾರ ಉಂಟು. ನಿನ್ನ ದೇಹದ ಮೇಲೆ ನಿನಗೆ ಸ್ವತಂತ್ರವಿಲ್ಲ, ಅದು ಪರಿಶುದ್ಧಾತ್ಮನಿಗೆ ಉಂಟು. ನಿನ್ನ ದೇಹದ ಮೇಲೆ ನಿನಗೆ ಅಧಿಕಾರವಿಲ್ಲ, ನಿನ್ನ ದೇಹದ ಮೇಲೆ ಸರ್ವಶಕ್ತನಾದ ಯೇಸುವಿಗೆ ಅಧಿಕಾರ ಉಂಟು. ನಿನ್ನನ್ನು ಶಿಲುಬೆಯ ಮರಣದ ಮೂಲಕವಾಗಿ, ತನ್ನ ಕೈಗಳಿಗೆ ಗಾಯಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ, ಹಲ್ಲೇಲೂಯ, ತಲೆಯ ಮೇಲೆ ಮುಳ್ಳಿನ ಕಿರೀಟವನ್ನು ಧರಿಸಿಕೊಳ್ಳುವುದರ ಮೂಲಕವಾಗಿ, ಪಾದಕ್ಕೆ ಮಳೆಯನ್ನು ಜಡಿಸಿಕೊಳ್ಳುವುದರ ಮೂಲಕವಾಗಿ, ಪಕ್ಕೆಗೆ ಈಟಿಯ ತಿವಿತವನ್ನು ತೀವಿಸಿಕೊಳ್ಳುವುದರ ಮೂಲಕವಾಗಿ, ಹಲ್ಲೇಲೂಯ, ತನ್ನ ಶರೀರದ ಒಂದೊಂದು ಹನಿ ರಕ್ತವನ್ನು ಈ ಭೂಮಿಗೆ ಚೆಲ್ಲಿದನು. ತನ್ನ ಶರೀರದ ಒಂದೊಂದು ಹನಿ ರಕ್ತವನ್ನು ಕರ್ತನಾದ ಯೇಸು ಕ್ರಿಸ್ತನು ಭೂಮಿಗೆ ಧರೆಗೆ ಸುರಿಸಿದನು. ಕಾರಣ ನಿನ್ನನ್ನು ಶುದ್ಧ ಮಾಡುವುದಕ್ಕಾಗಿ, ನಿನ್ನನ್ನು ಯೋಗ್ಯನನ್ನಾಗಿ ಮಾಡುವುದಕ್ಕಾಗಿ, ನಿನ್ನನ್ನು ಯೋಗ್ಯಳನ್ನಾಗಿ ಮಾಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ಪ್ರಾಣವನ್ನು ತ್ಯಾಗ ಮಾಡಬೇಕಾಯಿತು. ನಿನ್ನ ದೇಹವನ್ನು ಶುದ್ಧ ಮಾಡುವುದಕ್ಕಾಗಿ, ನಿನ್ನ ದೇಹವೆಂಬ ದೇವಾಲಯವನ್ನು ಶುದ್ಧ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನು ಬರುವಂಥದ್ದು ಅವಶ್ಯಕತೆಯಾಗಿತ್ತು. ಹೋಮ ಹೋರಿ ರಕ್ತದಿಂದ ನಿಮ್ಮ ದೇಹ ಶುದ್ಧವಾಗಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ದೇಹವು ಪವಿತ್ರವಾಗಲಿಕ್ಕೆ ಸಾಧ್ಯವಿಲ್ಲ, ನಿನ್ನ ಪಾಪಗಳು ತೊಳೆಯಲಿಕ್ಕೆ ಸಾಧ್ಯವಿಲ್ಲ. ನನ್ನ ಸಹೋದರ ಸಹೋದರಿಯೇ, ನೀನು ಕಾಣಿಕೆ ಕೊಡುವುದರ ಮೂಲಕವಾಗಿ, ನಿನ್ನ ದಶಮ ಭಾಗ ಕೊಡುವುದರ ಮೂಲಕವಾಗಿ, ನೀನು ದೇವಾಲಯಕ್ಕೆ ಹೋಗುವುದರ ಮೂಲಕವಾಗಿ ನಿನ್ನ ಪಾಪಗಳು ಶುದ್ಧವಾಗಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೇಲೂಯ. ನಿನ್ನ ದೇಹದಲ್ಲಿ ಕ್ರಿಸ್ತನು ವಾಸ ಮಾಡಬೇಕು. ನಿನ್ನ ದೇಹವು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಡಬೇಕು. ನಿನ್ನ ದೇಹದ ಆಲಯವು ಅದು ಪವಿತ್ರವಾಗಿ ಕಾಣಲ್ಪಡಬೇಕು. ಯೇಸು ಕ್ರಿಸ್ತನ ವಿಷಯದ ಕುರಿತಾಗಿ ನಾವು ಕಲಿಯುವಾಗ, ಕರ್ತನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಬಂದನು 2025 ವರ್ಷಗಳ ಹಿಂದೆ. ಹಲ್ಲೇಲೂಯ. ಈ ಲೋಕದಲ್ಲಿ ಕರ್ತನು ಬಂದು ತಂದೆ ತಾಯಿಗಳೊಟ್ಟಿಗೆ ಬೆಳೆದನು, ಪಾಪವನ್ನು ಮಾಡಲಿಲ್ಲ, ದೇವಾಲಯದಲ್ಲಿ ಸಮಯವನ್ನು ಕಳೆದನು, ದೇವರ ವಾಕ್ಯ
ವಾಕ್ಯವನ್ನು ಧ್ಯಾನ ಮಾಡಿದನು, ಪ್ರಾರ್ಥನೆಗಳನ್ನು ಮಾಡಿದನು. ಹಲ್ಲೇಲೂಯ. ಆತನು ಸೇವೆ ಕಾರ್ಯಗಳನ್ನು ಪ್ರಾರಂಭ ಮಾಡುವಾಗ ಆತನು ಉಪವಾಸ ಮಾಡಿದ, ಬಲ ಹೊಂದಿಕೊಂಡ, ರಕ್ಷಣೆ ಹೊಂದಿ ದೀಕ್ಷಾಸನನ್ನು ತೆಗೆದುಕೊಂಡು ಆತನು ನೀರಿನಿಂದ ಮೇಲಕ್ಕೆ ಬರಲು ಹಲ್ಲೇಲೂಯ ಆಕಾಶವು ತೆರೆಯಲ್ಪಟ್ಟಿತ್ತು. ಆಕಾಶವು ತೆರೆಯಲ್ಪಟ್ಟು ಒಂದು ವಾಣಿ ಆಯಿತು, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ. ಹಲ್ಲೇಲೂಯ. ನಿನ್ನ ಕುರಿತಾಗಿ ದೇವರು ಹೇಳಬೇಕಾಗೈತಿ, ಈಕೆಯು ಇವನು ನನ್ನ ಪ್ರಿಯನಾಗಿರುವ ನನ್ನ ಮಗನು, ನನ್ನ ಮಗಳು, ಈತನನ್ನು ನಾನು ಮೆಚ್ಚಿದ್ದೇನೆ, ಈತಳನ್ನು ನಾನು ಮೆಚ್ಚಿದ್ದೇನೆ. ಇವನ ನಡೆಯಲ್ಲಿ, ಇವಳ ನಡವಳಿಕೆಯಲ್ಲಿ, ಇವಳ ಕುಟುಂಬದಲ್ಲಿ, ಇವಳ ಶಾರೀರಿಕವಾದ ಜೀವಿತದಲ್ಲಿ ನಾನು ಈಕೆಯನ್ನು, ಇವನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ಹೇಳಬೇಕಾಗೈತಿ. ನಿನ್ನ ವಿಷಯದ ಕುರಿತಾಗಿ ಕರ್ತನು ಹೇಳ್ತಾ ಇದ್ದಾನ. ನಿನ್ನ ವಿಷಯದ ಕುರಿತಾಗಿ ಕರ್ತನು ಹೇಳ್ತಾ ಇದ್ದಾನ. ದೇವರ ಮಗಳೇ, ನಿನ್ನನ್ನೇ ನೀನು ಎಚ್ಚರ ಪಡಿಸಿಕೊ. ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಹಲ್ಲೇಲೂಯ. ಈ ದೇವೆಂಬ ದೇವಾಲಯ ಇದು ದೇವರ ಆಲಯವಾಗೈತಿ. ಇದು ದೇವರು ವಾಸ ಮಾಡುವಂತ ಸ್ಥಳವಾಗೈತಿ. ಈ ಸ್ಥಳ ನೀನು ಕೆಡಿಸ್ತಾ ಇದೀಯಾ? ಈ ಸ್ಥಳ ನೀನು ಗುಟ್ಕಾ ತಿಂದು ಕೆಡಿಸ್ತಾ ಇದೀಯಾ? ಎಲ್ಲಡಿಕೆ ತಿಂದು ಕೆಡಿಸ್ತಾ ಇದೆಯಾ? ಸಿಗರೆಟ್ ಸೇದಿ ಕೆಡಿಸ್ತಾ ಇದೆಯಾ? ಬೀಡಿ ಸೇದಿ ಕೆಡಿಸ್ತಾ ಇದೆಯಾ? ಹಲ್ಲೇಲೂಯ. ಬೀರ್ ಬ್ರ್ಯಾಂಡಿ ಕುಡಿಯೋದರ ಮೂಲಕವಾಗಿ ಹೊಲಸು ಮಾಡ್ಕೊಳ್ತಾ ಇದೆಯಾ? ತಂಬಾಕು ತಿನ್ನುವುದರ ಮೂಲಕವಾಗಿ ಹೊಲಸು ಮಾಡಿಕೊಳ್ತಾ ಇದೆಯಾ? ಹಲ್ಲೇಲೂಯ. ಮೋಸತನ ಮಾಡಿಕೊಳ್ಳೋದ್ರ ಮೂಲಕವಾಗಿ ದೇಹವನ್ನು ಹಾಳು ಮಾಡ್ತಾ ಇದೆಯಾ? ವ್ಯಭಿಚಾರ, ಹಾದರತನ, ಸೂಳೆಗಾರಿಕೆತನ ಮಾಡೋದ್ರ ಮೂಲಕವಾಗಿ ನಿನ್ನ ದೇಹವನ್ನು ಹೊಲಸು ಮಾಡಿಕೊಳ್ತಾ ಇದೆಯಾ? ಯಾರು ನೋಡುತ್ತಾ ಇಲ್ಲ ಎಂಬುದಾಗಿ ನಿನ್ನ ಪಾಪ ಮಾಡ್ತಾ ಇದೆಯಾ? ಯಾರು ನೋಡುತ್ತಾ ಇಲ್ಲ ಎಂಬುದಾಗಿ ದುಷ್ಟ ಕಾರ್ಯಗಳಿಗೆ ನಿನ್ನ ದೇಹವನ್ನು ಒಪ್ಪಿಸಿ ಕೊಡ್ತಾ ಇದೆಯಾ? ದೇವರ ಮಗಳೇ, ದೇವರ ಮಗನೇ, ನನ್ನ ಸ್ವರವನ್ನು ಆಲಿಸುವಂತ ದೇವರ ಜನರೇ, ತಿಳಿದುಕೊಳ್ಳರಿ, ದೇವರ ಆಲಯವನ್ನು ನೀವು ಕೆಡಿಸ್ತಾ ಇದ್ದೀರಾ. ದೇವರ ಮನೆಯನ್ನು ಹೊಲಸು ಮಾಡ್ತಾ ಇದ್ದೀರಾ. ದೇವರು ಒಂದು ದಿನ ನಿನ್ನನ್ನು ಹೊಲಸು ಮಾಡ್ತಾನ. ದೇವರು ಒಂದು ದಿನ ನಿನ್ನನ್ನು ತಳ್ಳುತ್ತಾನ. ಆ ತಳ್ಳುವಿಕೆಗೆ ಒಳಗಾಗಬೇಡ. ಆ ತಳ್ಳುವಿಕೆಗೆ ನೀನು ಗುರಿಯಾಗಬೇಡ. ಇವತ್ತು ಎಚ್ಚರವಾಗ. ಹಲ್ಲೇಲೂಯ. ನಿನ್ನ ದೇವೆಂಬ ದೇವಾಲಯ ಅದು ದೇವರ ಆಲಯವಾಗಬೇಕಾಗೈತಿ. ದೇವರ ವಾಕ್ಯ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸ್ತಾ ಇದ್ದಾನೆ. ನೀನ್ ದೇವರ ಆಲಯ ಕೆಡಿಸ್ತಾ ಇದೀಯಾ? ನೀನ್ ದೇವರ ಆಲಯದಲ್ಲಿ ಮೋಸ ಮಾಡ್ತಾ ಇದೀಯಾ? ದೇವರಿಗೆ ವಿರುದ್ಧವಾಗಿ ನಡೀತಾ ಇದೀಯಾ? ದೇವರು ನಿನ್ನನ್ನು ಕೆಡಿಸ್ತಾನ. ಎಚ್ಚರವಾಗು, ಎಚ್ಚರವಾಗು ಸಹೋದರನೇ, ಯೌನಸ್ಥ ಸಹೋದರ ಸಹೋದರಿ, ಎಚ್ಚರವಾಗು. ಯಾರು ನೋಡಲ್ಲವೆಂದು ಮೋಜು ಮಸ್ತಿ ಪಾರ್ಟಿಗಳನ್ನು ಮಾಡಿ ದೋಷಕ್ಕೆ ಒಳಗಾಗ್ತಾ ಇದೆಯಾ? ದೇವರಿಗಾಗಿ ಏನ್ ಮಾಡ್ತಾ ಇದೀಯಾ? ದೇವರ ಸೇವೆಗಾಗಿ ಏನ್ ಮಾಡ್ತಾ ಇದೀಯಾ? ದೇವರಿಗಾಗಿ ಯಾವ ರೀತಿಯಾಗಿ ಒಪ್ಪಿಸಿ ಕೊಡ್ತಾ ಇದೆಯಾ? ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊ. ಅಂದು ಅಪೊಸ್ತಲನಾದ ಪೌಲನು ಕೊರಿಂಥ ಸಭೆಯ ಜನರನ್ನು ನೋಡಿ ಎಚ್ಚರಿಸಿದನು. ಇವತ್ತು ದೇವರ ಜನರೇ, ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ ದೇವರು. ಇವತ್ತು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನ. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು. ಆ ಆಲಯವು ನೀವೇ. ನೀವು ದೇವರ ಆಲಯವಾಗಿದ್ದೀರಿ, ಕಟ್ಟಡ ಅಲ್ಲ. ಒಂದು ಶಿಲುಬೆ, ಕಟ್ಟಡವನ್ನು ಕಟ್ಟಿ ಮೇಲೆ ಒಂದು ಶಿಲುಬೆ ಹಾಕಿದರೆ ಅದಲ್ಲ ಆಲಯ. ನಿನ್ನ ದೇಹವೇ ಆತನಿಗೆ ಆಲಯವಾಗಿ ತಿಳ್ತಾ ಇದ್ದಾನ. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು. ಆ ಆಲಯವು ನೀವೇ ಎಂಬುದಾಗಿ ಹೇಳ್ತಾ ಇದ್ದಾನ. ನೀನ್ ದೇವರ ಆಲಯವಾಗಿದ್ದಿ. ಆ ಆಲಯದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನ. ನಿನ್ನ ದೇಹವೆಂಬ ದೇವಾಲಯದಲ್ಲಿ ಕರ್ತನಿಗೆ ಸ್ಥಳ ಕೊಟ್ಟಿದ್ದೀಯಾ? ಸೈತಾನನಿಗೆ ಸ್ಥಳ ಕೊಟ್ಟಿದ್ದೀಯಾ? ನಿನ್ನ ದೇಹವೆಂಬ ದೇವಾಲಯದಲ್ಲಿ ದೇವರು ವಾಸ ಮಾಡ್ತಾ ಇದ್ದಾನ. ಈ ಲೋಕದ ಕಾರ್ಯಗಳು ನಿನ್ನ ದೇಹದಲ್ಲಿ ವಾಸ ಮಾಡ್ತಾ ಇದ್ದವು. ಈ ಲೋಕದ ಕಾರ್ಯಗಳು ನಿನ್ನಲ್ಲಿ ವಾಸ ಮಾಡ್ತಾ ಇದ್ರಿ. ಇವತ್ತು ಎಚ್ಚರವಾಗಿದ್ದು ನಿನ್ನ ದೇಹದ ಒಳಗಿರುವಂತಹ ದುಷ್ಟ ಕಾರ್ಯಗಳನ್ನು ತೆಗೆದು ಹೊರಗೆ ಹಾಕು. ದೇವರನ್ನು ಒಳಗೆ ಕರೆದುಕೋ. ನಿನ್ನ ಆಲಯವು ಪವಿತ್ರವಾದದ್ದು. ಆ ಆಲಯವು ನೀವೇ. ದೇವರ ಆಲಯ ನೀವಾಗಬೇಕಾಗೈತಿ. ದೇವರ ಮಂದಿರ ನೀನು ಆಗ್ಬೇಕಾಗೈತಿ. ನಿನ್ನ ದೇಹವೆಂಬ ದೇವಾಲಯದಲ್ಲಿ ಕರ್ತನು ಪ್ರತಿದಿನ, ಪ್ರತಿ ನಿಮಿಷ, ಪ್ರತಿ ಕ್ಷಣ ದೇವರು ನಿನ್ನಲ್ಲಿ ವಾಸ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನ. ಆದರೆ ನೀನು ದೇವರಿಗೆ ಸ್ಥಳ ಕೊಡ್ತಾ ಇದೀಯಾ? ದೇವರು ಬರಬೇಕಾದ್ರೆ ಆ ದೇಹವೆಂಬ ದೇವಾಲಯ ಶುದ್ಧವಾಗಿರಬೇಕು. ನಿನ್ನ ಪಾಪಗಳನ್ನು ತೊಳೆಯುವುದಕ್ಕಾಗಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದನು. 40 ದಿನ ಉಪವಾಸ ಮಾಡಿದರೆ ಅಲ್ಲ, 40 ದಿನ ನಾನು ಉಪವಾಸವಿದ್ದೀನಿ, ನಾನು ಶ್ರಮ ದಿನಗಳನ್ನು ಆಚರಣೆ ಮಾಡಿದ್ದೀನಿ, 40 ದಿನ ಯಾವುದೇ ದೇವರಿಗೆ ವಿರುದ್ಧವಾದ ಕಾರ್ಯಗಳನ್ನು ಮಾಡುವುದಿಲ್ಲ ಎಂಬುದಾಗಿ ಹೇಳಿಕೊಂಡು 40 ದಿನಕ್ಕೆ ಸೀಮಿತವಾಗಿದ್ದರೆ ಯಾವ ಪ್ರಯೋಜನವಿಲ್ಲ. 365 ದಿನಗಳು, ಪ್ರತಿ ನಿಮಿಷ, ಪ್ರತಿ ಸೆಕೆಂಡ್, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ತಿಂಗಳು, ಪ್ರತಿ ವರ್ಷ ದೇವರ ಪರಿಶುದ್ಧ ಆಲಯ ನೀನಾಗಬೇಕಾಗೈತಿ. ಒಂದು ಸಾರಿ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದು, ಸಮಾಧಿಯಲ್ಲಿ ಇಡಲ್ಪಟ್ಟಿದ್ದು, ಹಲ್ಲೇಲೂಯ,
ತಿರುಗಿ 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಯಾರಿಗಾಗಿ? ಯಾರಿಗಾಗಿ? ನಿನಗಾಗಿ ಎದ್ದು ಬಂದಿದ್ದಾನೆ. ನಿನಗೆ ಪರಲೋಕವನ್ನು ಕೊಡುವುದಕ್ಕಾಗಿ, ನಿನಗೆ ಸ್ವರ್ಗವನ್ನು ಕೊಡುವುದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ. ಅದನ್ನು ಅರ್ಥ ಮಾಡಿಕೊಳ್ಳಿರಿ, ಅದನ್ನು ಮನದಟ್ಟು ಮಾಡಿಕೊಳ್ಳಿರಿ. ಹಲ್ಲೇಲೂಯ. ಇವತ್ತು ನೀನು ಜೀವಿಸುತ್ತಾ ಇರುವುದಾದರೆ ಅದು ನಿನ್ನ ಕೃಪೆ ಅಲ್ಲ, ನಿನ್ನ ಜ್ಞಾನದಿಂದ ಅಲ್ಲ, ನಿನ್ನ ಬುದ್ಧಿಯಿಂದ ಅಲ್ಲ, ನಿನ್ನ ಐಶ್ವರ್ಯದಿಂದ ಅಲ್ಲ, ನಿನ್ನ ಶಕ್ತಿಯಿಂದ ಅಲ್ಲ, ನಿನ್ನ ವಿದ್ಯಾಭ್ಯಾಸದಿಂದ ಅಲ್ಲ, ನಿನ್ನ ಯಾವುದೇ ಪರಿಶ್ರಮದಿಂದಲ್ಲ. ದೇವರ ಕಲ್ವಾರಿಯ ಶಿಲುಬೆಯ ರಕ್ತದಿಂದ ಇವತ್ತು ನೀನು ಜೀವಿಸ್ತಾ ಇದೀಯಾ. ಆತು ನಿನಗೆ ಕೃಪೆ ಮಾಡಿ ಕೊಟ್ಟಿರುವುದರಿಂದ ಇವತ್ತು ನೀನು ಉಸಿರಾಡ್ತಾ ಇದೀಯಾ. ಎಚ್ಚರವಾಗು ದೇವರ ಮಗನೇ, ದೇವರ ಮಗಳೇ, ಎಚ್ಚರವಾಗು. ದೇವರ ಆಲಯ ಕೆಡಿಸ್ತಾ ಇದ್ದೀರಿ. ದೇವರ ಪವಿತ್ರವಾದ ದೇಹವೆಂಬ ಈ ದೇವಾಲಯವನ್ನು ಹಾಳು ಮಾಡ್ತಾ ಇದ್ದೀರಿ. ದುರ್ನಡತೆಗೆ ಒಳಪಡಿಸ್ತಾ ಇದ್ದೀರಿ. ಮೋಸತನಕ್ಕೆ, ಕುಡಿಕತನಕ್ಕೆ, ದುಶ್ಚಟಗಳಿಗೆ ಹೊಲಸು ಮಾಡ್ತಾ ಇದ್ದೀರಿ. ದೇವರು ನಿನ್ನನ್ನು ಹೊಲಸು ಮಾಡ್ತಾ ಇದ್ದಾನ. ಎಚ್ಚರವಾಗು, ಎಚ್ಚರವಾಗು. ದೇವರ ಕೋಪಕ್ಕೆ ಒಳಗಾಗಬೇಡ್ರಿ, ದೇವರ ಕೋಪಕ್ಕೆ ಗುರಿ ಆಗಬೇಡ್ರಿ. ದೇವರು ಬರುವುದು ನಿಶ್ಚಿತ, ದೇವರು ಬರುವುದು ಖಂಡಿತ. ಬರೋಣ ಸಮೀಪವಾಗ್ತಾ ಇದೆ, ಆತನು ಬರೋಣ ಸಮೀಪವಾಗ್ತಾ ಇದೆ. ಎಚ್ಚರವಾಗು, ಎಚ್ಚರವಾಗು. ಆ ಆಲಯ ನೀನಾಗಿದ್ದಿ. ಆ ಆಲಯದಲ್ಲಿ ಕರ್ತನು ವಾಸ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನೆ. ಹಾಗಾದರೆ ನನ್ನೊಟ್ಟಿಗೆ ಇವತ್ತು ಈ ವಾಕ್ಯದ ಮೂಲಕವಾಗಿ ನಿಮ್ಮನ್ನು ಪರೀಕ್ಷೆ ಮಾಡಿಕೊಡ್ರಿ. ನಿನ್ನ ದೇಹವೆಂಬ ದೇವಾಲಯದಲ್ಲಿ ಕರ್ತನು ವಾಸ ಮಾಡ್ತಾ ಇದ್ದಾನ, ಅಥವಾ ಸೈತಾನ ವಾಸ ಮಾಡ್ತಾ ಇದ್ದಾನ? ನಿನ್ನನ್ನೇ ನೀನು ಪರೀಕ್ಷೆ ಮಾಡಿಕೊ. ಸೈತಾನ ವಾಸ ಮಾಡುತ್ತಿರುವುದಾದರೆ ನೀನು ದೇವರ ಮಗನೆನಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನೀನೆಷ್ಟೇ ಪ್ರಾರ್ಥನೆ ಮಾಡು, ಎಷ್ಟೇ ಚರ್ಚಿಗೆ ಹೋಗು, ಎಷ್ಟೇ ನೇಮ ನಿಷ್ಠೆಗಳನ್ನು ಚಾಚು ತಪ್ಪದೆ ಮಾಡು, ಯಾವ ಪ್ರಯೋಜನವೂ ಇಲ್ಲ. ನೀನೆಷ್ಟೇ ಸೇವೆ ಕಾರ್ಯಗಳನ್ನು ಮಾಡು, ಯಾವ ಪ್ರಯೋಜನವಿಲ್ಲ. ನಿನ್ನ ದೇಹವು ಶುದ್ಧವಾಗಬೇಕು. ನಿನ್ನ ದೇಹವು ಶುದ್ಧವಾಗಬೇಕಾದ್ರೆ ಕರ್ತನ ಮುಂದೆ ಪಾಪ ಅರಿಕೆ ಮಾಡು. ಆತನ ರಕ್ತದಿಂದ ನನ್ನ ಪಾಪಗಳನ್ನು ಶುದ್ಧಿ ಮಾಡಿಕೋ. ನಿನ್ನ ದೇಹವನ್ನು ಕರ್ತನಿಗೆ ಸಮರ್ಪಣೆ ಮಾಡು. ಆ ದೇಹವೆಂಬ ದೇವಾಲಯದಲ್ಲಿ ಕರ್ತನ ವಾಸ ಮಾಡೋದಕ್ಕಾಗಿ ಬಯಸ್ತಾ ಇದ್ದಾನೆ. ಹಾಗಾದರೆ ಕರ್ತನಿಗೆ ಸ್ಥಳ ಕೊಡು, ಕರ್ತನಿಗೆ ಆಹ್ವಾನ ಮಾಡ್ರಿ, ಪರಿಶುದ್ಧಾತ್ಮನ ಆಹ್ವಾನ ಮಾಡ್ರಿ. ದೇವರೇ, ನನ್ನ ಆಲಯದಲ್ಲಿ ಬಾ, ಇದನ್ನು ಶುದ್ಧ ಮಾಡು, ನೀನಿದರಲ್ಲಿ ವಾಸ ಮಾಡು. ನಾನು ನಿನ್ನ ಮಗನು, ನಿನ್ನ ಮಗಳೆಂಬುದಾಗಿ ಒಪ್ಪಿಸಿಕೊಡು. ರಕ್ಷಣೆ ಹೊಂದಿದ್ದರೆ ಈ ಹೊತ್ತೇ ರಕ್ಷಣೆ ಹೊಂದು, ಈ ಹೊತ್ತೇ ದೇವರ ಕಡೆಗೆ ತಿರುಗಿಕೋ. ಇಲ್ಲವಾದರೆ ಶಿಕ್ಷೆಗೆ ಗುರಿಯಾಗ್ತಿ. ದೇವರು ನಿನ್ನನ್ನು ಕೆಡಿಸುವಂತ ಸಮಯ ಬರುತ್ತಾ. ನೀನು ದೇವರ ಆಲಯ ಕೆಡಿಸ್ತಾ ಇದ್ರೆ ದೇವರು ನಿನ್ನನ್ನು ಕೆಡಿಸ್ತಾನ. ದೇವರ ಆಲಯ ಕೆಡಿಸದೆ ಶುದ್ಧವಾಗಿಟ್ಟುಕೊಂಡರೆ ದೇವರು ನಿನ್ನನ್ನು ಶುದ್ಧ ಮಾಡ್ತಾನ, ನಿನ್ನನ್ನು ಅಭಿವೃದ್ಧಿ ಮಾಡ್ತಾನ, ನಿನಗೆ ಆಶೀರ್ವಾದವನ್ನು ಮಾಡ್ತಾನ. ಹಾಗಾದರೆ ಈ ವಾಕ್ಯ ದೇವರ ಮುಂದೆ ಒಪ್ಪಿಸಿಕೊಡೋಣ. ಈ ವಾಕ್ಯದ ಮುಂದೆ ನಿನ್ನ ಜೀವಿತವನ್ನು ಸಮರ್ಪಣೆ ಮಾಡು. ನನ್ನೊಟ್ಟಿಗೆ ಕಣ್ಣುಗಳನ್ನು ಮುಚ್ಚಿರಿ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ. ಈ ವಾಕ್ಯವನ್ನು ಕರ್ತನೆ ಯಾರೆಲ್ಲ ಆಲಿಸ್ತಾ ಇದ್ದಾರೆ ದೇವರೇ, ಯಾರೆಲ್ಲ ಕೇಳಿದರು ಸ್ವಾಮಿ, ಅವರ ಹೃದಯದಲ್ಲಿ ಕಾರ್ಯ ಮಾಡಪ್ಪ. ಅವರ ಹೃದಯದಲ್ಲಿ ದೊಡ್ಡ ಬದಲಾವಣೆಯನ್ನು ಉಂಟು ಮಾಡಿ ಸ್ವಾಮಿ. ಮಾನಸಾಂತರವಾಗಲಿ, ಪಶ್ಚಾತ್ತಾಪವಾಗಲಿ ಸ್ವಾಮಿ. ಅವರ ಎಂಬ ದೇವಾಲಯದಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ನೀನು ವಾಸ ಮಾಡ್ತಾ ಇದೆಯಾ? ನಿನ್ನ ಅಭಿಷೇಕ ವಾಸ ಮಾಡ್ತಾ ಇದೆಯಾ? ಈ ಲೋಕದ ಗುಣಗಳು ವಾಸ ಮಾಡ್ತಾ ಇದ್ದಾವ? ಈ ಲೋಕದ ದುರ್ನಡತೆಯಲ್ಲಿ ವಾಸ ಮಾಡ್ತಾ ಇದ್ದಾರ? ಯಾವುದರಲ್ಲಿ ಅವರಿದ್ದಾರೋ ಸ್ವಾಮಿ, ನೀನು ಅವರಿಗೆ ತೋರಿಸಿದೆಲ್ಲ. ಯಾರು ಶುದ್ಧರಾಗುವುದಕ್ಕಾಗಿ ಬಯಸ್ತಾ ಇದ್ದಾರೋ, ಯಾರು ನಿರ್ಮಲರಾಗುವುದಕ್ಕಾಗಿ ಒಪ್ಪಿಸಿ ಕೊಡ್ತಾ ಇದ್ದಾರೋ ಅವರನ್ನು ಆಶೀರ್ವಾದ ಮಾಡು, ಅವರನ್ನು ಶುದ್ಧ ಮಾಡು. ಅವರ ದೇಹವೆಂಬ ದೇವಾಲಯದಲ್ಲಿ ನೀನು ವಾಸ ಮಾಡು, ಅವರನ್ನು ಅಭಿವೃದ್ಧಿ ಮಾಡಬೇಕೆಂಬುದಾಗಿ ಯೇಸುವಿನ ಮಧುರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದೇವರ ವಚನ ನಿಮ್ಮೆಲ್ಲರ ಆತ್ಮಿಕ ಲಾಭಕ್ಕೆ ಉಪಯೋಗವಾಗಲಿ ಎಂಬುದಾಗಿ ನಾನು ಹರಸುವಂತವನಾಗಿದ್ದೇನೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ನಮ್ಮ ಒಂದು ಸಾರಾ ಚಾರಿಟೇಬಲ್ ಟ್ರಸ್ಟಿಗಾಗಿ ಪ್ರಾರ್ಥನೆ ಮಾಡಿರಿ. ನಮ್ಮ ಸಾರಾ ಚಾರಿಟೇಬಲ್ ಟ್ರಸ್ಟ್ ಮೂಲಕವಾಗಿ ಅನೇಕ ವಿವಿಧವಾದ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ದೇವೆ. ಮಕ್ಕಳ ಒಂದು ಟ್ಯೂಷನ್ ಸೆಂಟರ್ ಎಂಬುದಾಗಿ, ಶಿಕ್ಷಣದ ಕುರಿತಾಗಿ ಮತ್ತು ಹೆಲ್ತ್ ಕ್ಯಾಂಪ್ಗಳ ವಿಷಯದ ಕುರಿತಾಗಿ ನಾವು ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಒಂದು ಸಾರಾ ಚಾರಿಟೇಬಲ್ ಟ್ರಸ್ಟಿನ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಿರಿ. ನಿಮ್ಮಿಂದ ಆದಂಥ ಸಹಾಯಗಳನ್ನು ನಮ್ಮ ಟ್ರಸ್ಟಿನ ಅಭಿವೃದ್ಧಿಗಾಗಿ ಡೊನೇಟ್ ಮಾಡಿರಿ. ನಿಮ್ಮ ದೇಣಿಗೆಗಳನ್ನು ನಮ್ಮ ಟ್ರಸ್ಟಿಗಾಗಿ ನೀವು ಸಹಾಯ ಮಾಡಿರಿ. ಮತ್ತು ವಿಶೇಷವಾಗಿ ನಮ್ಮ ಸಾರಾ ಚಾನಲನ್ನು ನೀವು ಉಪಯೋಗ ಮಾಡಿರಿ. ಈ ಚಾನಲ್
ಮೂಲಕವಾಗಿ ಬರ್ತಕ್ಕಂಥ ಕಾರ್ಯಕ್ರಮಗಳು, ದೇವರ ವಚನಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿರಿ, ಇನ್ನೊಬ್ಬರ ಜೊತೆಗೆ ಹಂಚಿಕೊಡ್ರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡ್ರಿ ಮತ್ತು ಒಂದು ಲೈಕ್ ಕೊಡುವುದನ್ನು ಮಾತ್ರ ಮರೆಯಬೇಡ್ರಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.